ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳ್ಳಂಬೆಳಗ್ಗೆ ಇವತ್ತು ನಾನು ತೀರಾ ಭಾವಪರವಶನಾಗುವಂಥ ಒಂದು ಕಮೆಂಟ್ ಓದಿಬಿಟ್ಟೆ. ಏನು ಸರ್, ತಡರಾತ್ರಿಯವರೆಗೆ ನೀವು ವಿಡಿಯೋ ಮಾಡಿ ಬೆಳಗಿನ ಜಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಿ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ನನಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನನಗೆ ಎಷ್ಟು ಖುಷಿಯಾಗಿ ಹೋಯಿತು ಅಂದರೆ, ನನ್ನ ಆರೋಗ್ಯದ ಬಗ್ಗೆಯೂ ಇಷ್ಟೆಲ್ಲ ಕಳಕಳಿಯನ್ನು ನನ್ನ ಈ ಕುಟುಂಬ ಇಟ್ಕೊಂಡಿದೆಯಲ್ಲ ಅನ್ನೋದೇ ನನಗೆ ನಿಜವಾಗೂ ಭಾಗ್ಯದ ವಿಷಯ ಅಂತ ಭಾವಿಸ್ತೇನೆ. ನಿಮಗೆ ಗೊತ್ತು, ಪ್ರತಿ ದಿವಸ ನಾವು 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಗೆ ಮೊದಲೇ ವಿಡಿಯೋ ಹೋಗುತ್ತೆ, 12 ಗಂಟೆಗೆ 2ನೇ ವಿಡಿಯೋ ರವೀಂದ್ರ ಜೋಶಿ ಅಂತ ಇನ್ನೊಂದು ಚಾನಲಲ್ಲಿ, ಅದಾದಮೇಲೆ 2 ಗಂಟೆಗೆ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ಹೋಗುತ್ತೆ, ರಾತ್ರಿ 7 ಗಂಟೆಗೆ 4ನೇ ವಿಡಿಯೋ ಹೋಗುತ್ತೆ. ಇದರ ಮಧ್ಯೆ ರೀಲ್ಸ್ಗಳು ಹೋಗ್ತವೆ ಮತ್ತು ವಿಶೇಷ ಸಂಚಿಕೆಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದೆಲ್ಲದಕ್ಕೂ ಪೂರ್ವ ಸಿದ್ಧತೆ ಬೇಕು ಮತ್ತು ಪೂರ್ವ ತಯಾರಿ ಬೇಕು. ಇದೆಲ್ಲದರ ಜೊತೆಗೆ ಮಾನಸಿಕ ಸ್ವಾಸ್ಥ್ಯ ತುಂಬ ಚೆನ್ನಾಗಿರಬೇಕು. ಏಕೆಂದರೆ ನಾವು ತೀರಾ ಆಳಕ್ಕಿಳಿದು ವಿಷಯವನ್ನು ಅಧ್ಯಯನ ಮಾಡಿ ತದನಂತರ ತಮ್ಮೆದುರಿಗೆ ನಿರೂಪಿಸದೆ ಹೋದರೆ ಅದು ಆತ್ಮಾನುಸಂಧಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಕಂಠದಿಂದ ಆಚೆ ಬರುವಂಥ ಮಾತಿಗೂ ಕಂಠದೊಳಗಿಂದ, ಹೃದಯದಿಂದ, ಎದೆಯೊಳಗಿಂದ ಬರುವಂಥ ಮಾತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅದಕ್ಕಾಗಿ ನಾನು ಋಷಿಯ ಜೀವನವನ್ನು ಮಾಡಬೇಕು ಅಂತ ಭಾಳಷ್ಟು ಸಲ ತಪ್ಪನೆಗೊಯ್ತೀನಿ. ಸಾಧ್ಯ ಆಗೋದಿಲ್ಲ. ಸಾಮಾಜಿಕ ಜೀವನ ಬೇರೆ ಇರುತ್ತೆ. ಇತ್ತೀಚೆಗೆ ಕಳೆದ 15 ದಿನಗಳಿಂದ ಯಾವ ಮಟ್ಟಿಗೆ ನಾನು ಜಂಜಾಟದಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದೇನೆ ಅಂದರೆ, ದಿನವಿಡೀ ಬೇರೆ ಬೇರೆ ಕೆಲಸಗಳು, ಅದಾದ ಮೇಲೆ ರಾತ್ರಿ 10 ಗಂಟೆಗೆ ಕೆಲಸವನ್ನು ಶುರು ಮಾಡಿ ಬೆಳಗಿನ ಜಾವ 3:45ರವರೆಗೂ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. 3:45ಗೆ ರೆಕಾರ್ಡ್ ಮಾಡಿ ಮಲಗಿದ ಮೇಲೆ ಬೆಳಗ್ಗೆ 8 ಗಂಟೆಗೆ ಮತ್ತೆ ಅದು ಯಥಾ ಪ್ರಕಾರ ಮತ್ತೆ ಅದೇ ಜಂಜಾಟದಲ್ಲಿ ತೊಡಗಿಕೊಳ್ತೇನೆ. ನನ್ನ ಕಷ್ಟವನ್ನು ಹೇಳಬಾರ್ದು ಅಂತ ಭಾಳಷ್ಟು ಸಲ ಪ್ರಯತ್ನ ಮಾಡ್ತೀನಿ. ಆದರೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರಶ್ನೆಯನ್ನು ಕೇಳಿದಾಗ ಮತ್ತು ಅವರು ನನ್ನ ಬಗ್ಗೆ ಕಳಕಳಿಯನ್ನು ತೋರಿಸಿದಾಗ, ಕಾಳಜಿಯನ್ನು ತೋರಿಸಿದಾಗ, ನನ್ನ ವಿಷಯವನ್ನು ಹೇಳಿಕೊಂಡಾಗ ನನ್ನ ಎದೆ ಹಗರಾಗತ್ತೆ ಅನ್ನುವಂಥ ಕಾರಣಕ್ಕೆ ಇರಲಿ. ಈ ಖಾಸಗಿ ವಿಚಾರ ಬದಿಗಿಡೋಣ, ತಮಗೆ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದೆ. ಸಮಯ ವ್ಯರ್ಥ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಕೆರಗೋಡಿನಲ್ಲಿ ನಡೆದಂಥ ಹನುಮಧ್ವಜದ ವಿವಾದ ಎಂಥ ದುರಂತಾರೆ. 2 ವರ್ಷಗಳ ಹಿಂದೆ ತಮಿಳುನಾಡಿನ ಊಟಿಯ ಬಳಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮುಸಲ್ಮಾನ ಬಹುಸಂಖ್ಯಾತರು, ಹಿಂದೂಗಳು ಅಲ್ಪಸಂಖ್ಯಾತರು. ಅಲ್ಲಿ ಒಂದು ಜಾತ್ರೆಯನ್ನು ಮಾಡಬೇಕು, ಪ್ರತಿ ವರ್ಷ ನಡೆಯುವಂಥ ಜಾತ್ರೆ. ಆ ಜಾತ್ರೆ ನಡೆಯಬಾರದು ಅಂತ ಆ ಊರಿನಲ್ಲಿರುವಂಥ ಎಲ್ಲ ಮುಸಲ್ಮಾನರು ಇನ್ನಿಲ್ಲದ ಹಾಗೆ ಉಪ್ಪಟಳವನ್ನು ಕೊಡ್ತಾರೆ, ಕಿರುಕುಳವನ್ನು ಕೊಡ್ತಾರೆ, ದಂಗೆಯನ್ನು ಎಬ್ಬಿಸ್ತಾರೆ. ಅಲ್ಪಸಂಖ್ಯಾತರ ಹಿಂದೂಗಳು ಜಾತ್ರೆಯನ್ನು ಮಾಡುವುದರಲ್ಲಿ ವಿಫಲರಾಗಿ ಬಿಡ್ತಾರೆ. ಈ ಕುರಿತು ನಾನೊಂದು ವಿಡಿಯೋ ಮಾಡಿ ಬಿತ್ತರಿಸಿದ್ದೆ. ಈಗ ಜಾತ್ರೆ ಅಲ್ಲ, ಮಹೋತ್ಸವವಲ್ಲ, ಯಾವುದೇ ರೀತಿಯ ಉತ್ಸವವನ್ನು ಮಾಡ್ತಾ ಇಲ್ಲ. ಕೇವಲ ಒಂದು ಹನುಮ ಧ್ವಜವನ್ನು ಊರ ಜನರು ವಂತಿಗೆ ಹಾಕಿ ತಮ್ಮ ದುಡ್ಡಿನಲ್ಲಿ ಮಾಡಿದಂಥ 108 ಅಡಿಯ ಸ್ತಂಭದ ಮೇಲೆ ಹನುಮ ಧ್ವಜವನ್ನು ಹಾರಿಸಿದ್ದಾರೆ. ಪುಳಕಗೊಳ್ಳುವಂಥ ವಿಚಾರ. ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿ ಪರಂಪರೆ ಪುನರುಜ್ಜೀವನಗೊಳ್ತಾ ಇದೆ ಅನ್ನುವುದಕ್ಕೆ ದ್ಯೋತಕವಾಗಿರುವಂಥದ್ದು. ಈ ಮಂಡ್ಯ ಜಿಲ್ಲೆ ಕೆರಗೋಡು ಇದೆಯಲ್ಲ, ಈ ಹಳ್ಳಿಯಲ್ಲಿ ಇರೋರೆಲ್ಲ BJPಯವರು, RSSನವರು ಅಂತ ಕಾಂಗ್ರೆಸ್ ಪರಿಭಾವಿಸಿದೆ. ಹಾಗಿರೋದಿಲ್ಲ. ಈಗ ರಾಮನ ಭಕ್ತರೆಲ್ಲ BJPಯವರು, RSS ಅಂತ ರಾಹುಲ್ ಗಾಂಧಿ ಹೇಳಿದರೆ ನಾನು ಒಪ್ತೀನಿ. ಆದರೆ ಎಲ್ಲರೂ ಅದೇ ರೀತಿ ಪರಿಭಾವಿಸಿದರೆ ಇದಕ್ಕಿಂತ ಮೂರ್ಖತನ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹನುಮಧ್ವಜವನ್ನೇನೋ ಹಾರಿಸಿದರು, ಆದರೆ ಈ ಸರ್ಕಾರ ಮಧ್ಯರಾತ್ರಿ 3 ಗಂಟೆಗೆ ಪೊಲೀಸ್ ಬಂದೋಬಸ್ತಿನೊಂದಿಗೆ ಬಂದು ಆ ಧ್ವಜವನ್ನು ಅವರೋಹಣ ಮಾಡ್ತಿದೆ ಅಂತಂದರೆ ಸರ್ಕಾರಕ್ಕೆ ಯಾವ ನಿಲುವಿದೆ, ಹೇಗೆ ಅದು ಹಿಂದೂ ವಿರೋಧಿಯಾಗಿದೆ ಅನ್ನೋದನ್ನು ನೀವು ಇವತ್ತು ಆಲೋಚನೆ ಮಾಡಬೇಕಾದಂಥ, ಪರಾಮರ್ಶೆ ಮಾಡಿಕೊಳ್ಳಬೇಕಾದಂಥ, ಮಂಥನ ಮಾಡಬೇಕಾದಂಥ ವಿಚಾರ. ಹನುಮಧ್ವಜ ಹಾರಿಸಿಬಿಡೋದ್ರಿಂದ ಏನೋ ದೊಡ್ಡ ಸಾಧನೆ ಆಗಿಬಿಡೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನನ್ನ ಅಸ್ಮಿತೆಯನ್ನು ನನ್ನ ಸಾರಲಿಕ್ಕೆ, ನಾನು ಅಭಿವ್ಯಕ್ತಿಗೊಳಿಸಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದರೆ ಹೇಗೆ? ಒಬ್ಬ PDOವನ್ನು ಸಸ್ಪೆಂಡ್ ಮಾಡ್ತೀವಿ. ಯಾವ ಆಧಾರದ ಮೇಲೆ? ಕರ್ತವ್ಯ ಲೋಪ ಆಗಿದೆ. ಈಗ ಹನುಮಧ್ವಜ ಹಾರಿಸುವವರೆಲ್ಲ ರಾಷ್ಟ್ರದ್ರೋಹಿಗಳು ಅಂತ ನೀವು ಪರಿಭಾವಿಸಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ಆಲೋಚನೆಯನ್ನು ಕೂಡ ಮಾಡಬಾರ್ದು. ನಾವು ಈ ರಾಷ್ಟ್ರವನ್ನು, ಈ ರಾಷ್ಟ್ರದ ಧ್ವಜವನ್ನು, ಈ ರಾಷ್ಟ್ರದ ಸಂವಿಧಾನವನ್ನು ಒಪ್ಪಿಕೊಂಡವರು. ಇಲ್ಲದೆ ಹೋದರೆ ಇದೇ ದೇಶದಲ್ಲಿ 2 ಧ್ವಜ, 2 ಸಂವಿಧಾನ, 2 ಲಾಂಛನ ಇರುವಂಥ ಕಾಶ್ಮೀರದಲ್ಲಿ ಒಂದೇ ಏಕೀಭವಿಸುವಂಥ ಒಂದೇ ಸಂವಿಧಾನ ಇರಲಿ ಅಂತ ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡ್ತಿರಲಿಲ್ಲ. ಇಡೀ ದೇಶದಲ್ಲಿ ಸಾರ್ವಭೌಮತೆ ಇರಲಿ, ಎಲ್ಲರಿಗೂ ಒಂದೇ ಏಕೀಭವಿಸುವಂಥ ಮನಸ್ಥಿತಿ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿರುವುದು.
ಹಾಗಿರುವಾಗ ಹನುಮ ಧ್ವಜವನ್ನು ಹಾರಿಸಿದವರು ರಾಷ್ಟ್ರಧ್ವಜವನ್ನು ವಿರೋಧಿಸ್ತಾರೆ ಅಂತ ಏಕೆ ಪರಿಭಾವಿಸ್ತೀರಿ? ಅಲ್ಲಿಯ ಗ್ರಾಮ ಪಂಚಾಯತಿ 20 ಸದಸ್ಯರು ಈ ಹನುಮ ಧ್ವಜ ಹಾರಿಸಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅನ್ನುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿರೋದು, ಅದೇನು ಪರಂಪರೆಯಿಂದ ಬಂದದ್ದಲ್ಲ ಅಥವಾ ಸಾಂಪ್ರದಾಯಿಕವಾಗಿರುವಂಥದ್ದಲ್ಲ. ನಾವು ಸಂವಿಧಾನಿಕವಾಗಿ ನಮ್ಮ ಅಧಿಕಾರವನ್ನು ನಾವೇ ಆಳಬೇಕು ಅನ್ನುವಂಥ ಕಾರಣದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಮಕೃಷ್ಣ ಹೆಗಡೆ ಅವರು ತಂದಿರೋದು. ಯಾವ ಕಾರಣಕ್ಕೆ? ಎಲ್ಲಿಯೋ ದಿಲ್ಲಿ, ಎಲ್ಲೋ ಬೆಂಗಳೂರಿನ ವಿಧಾನಸೌಧದಲ್ಲೋ ಕೂತ್ಕೊಂಡು ನಮ್ಮನ್ನು ಯಾವನೋ ಒಬ್ಬ ಆಳಬಾರ್ದು, ನಮಗೆ ಹೇಗೋ ಬೇಕೋ ಹಾಗೆ ನಮ್ಮ ಮೂಲಭೂತ ಸೌಕರ್ಯಗಳು, ನಮ್ಮ ಜೀವನದ ಶೈಲಿಗೆ ಅನುಗುಣವಾಗಿ, ನಮ್ಮ ಸಂವೇದನಾಶೀಲತೆಗೆ ಯೋಗ್ಯವಾಗಿ ನಾವು ನಮ್ಮ ಗ್ರಾಮ ಅಂದರೆ ಒಂದು ಗ್ರಾಮ ಅಂದರೆ ಒಂದು ಸಮಾಜ, ಪ್ರತಿ ಗ್ರಾಮವೂ ಒಂದು ಸಮಾಜ. ಆ ಸಮಾಜ ಹೇಗಿರಬೇಕು ಅಂತ ಆ ಗ್ರಾಮಸ್ಥರು ತೀರ್ಮಾನ ಮಾಡ್ತಾರೆ. ಅಲ್ಲಿ ಯಾರೋ ಕೂತ್ಕೊಂಡು ಸಿದ್ದರಾಮಯ್ಯನವರು, ಇನ್ಯಾರೋ ಕೂತ್ಕೊಂಡು ಅಲ್ಲಿ ದಿನೇಶ್ ಗುಂಡೂರಾವೋ, ಇನ್ಯಾರೋ ಖರ್ಗೆನೋ ತೀರ್ಮಾನ ಮಾಡೋದಲ್ಲ. ತೀರ್ಮಾನ ಮಾಡಬೇಕಾದ ಹಳ್ಳಿಯವರು ನಾವು. ನಮ್ಮ ವಿಷಯದ ಮಧ್ಯೆ ನೀವು ಬರಬಾರ್ದು. ಒಂದು ಕಾಲಕ್ಕೆ ರೈತ ಸಂಘದ ನಾಯಕ ನಂಜುಂಡಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಬಂದು ಮಾಡ್ತಾ ಇರುವಂಥ ದೌರ್ಜನ್ಯವನ್ನು ಸಹಿಸಲಾರದೆ ಅಧಿಕಾರಿಗಳಿಗೆ ನಮ್ಮ ಹಳ್ಳಿಯಲ್ಲಿ ಪ್ರವೇಶವಿಲ್ಲ ಅಂತ ಫಲಕ ಹಾಕಿದರು. ಇದು ಕಾನೂನು ಬಾಹಿರ. ಆದರೆ ಆ ಮಟ್ಟಿನ ದೌರ್ಜನ್ಯ, ಆ ಮಟ್ಟಿನ ಉಪಟಳವನ್ನು, ಕಿರುಕುಳವನ್ನು ಅಧಿಕಾರಿಗಳು ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ರೈತ ಸಂಘದವರು ತೆಗೆದುಕೊಂಡಂಥ ತೀರ್ಮಾನ ಅದು. ಅದಕ್ಕೆ ನನ್ನ ಸಮ್ಮತಿ ಇದೆ ಅನ್ನೋದಲ್ಲ, ಆದರೆ ಗ್ರಾಮಸ್ಥರ ಮನಸ್ಸು ಮಾಡಿ ಹೀಗೆ ಮಾಡಬಲ್ಲರು ಅಂತ ಹೇಳಲಿಕ್ಕೋಸ್ಕರ ದ್ಯೋತಕವಾಗಿ ಈ ಮಾತನ್ನು ಹೇಳಿದ್ದು. ಈಗ ಹನುಮ ಧ್ವಜವನ್ನು ಹಾಕಿದ್ದಾರೆ. ಈಗ BJPಯವರು, JDSನವರು ಇದನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋರು ಯಾರು? ಕಾಂಗ್ರೆಸ್ನವರು. ಹಾಗಾದರೆ ಆ ಹಳ್ಳಿಯಲ್ಲಿರೋರೆಲ್ಲ BJP JDSನವರು. ಹಾಗಾದರೆ ಗ್ರಾಮದಲ್ಲಿ ಯಾರು ಹಿಂದೂಗಳೇ ಇಲ್ವಾ? ಕೇವಲ ರಾಜಕಾರಣ ಮಾಡೋರಿದ್ದಾರೆ. ರಾಜಕಾರಣ ಬಿಟ್ಟು ರೈತಾಪಿ ಕೆಲಸ, ಕೂಲಿ ಕೆಲಸ, ವ್ಯಾಪಾರ, ಕುಟುಂಬ ಜೀವನ, ನಿವೃತ್ತಿ ಜೀವನ ಮಾಡುವಂಥ ಜನ ಇಲ್ವಾ? ಅವ್ರು ಯಾರು ನಿಮ್ಗೆ ಕಾಣೋದಿಲ್ವಾ? ಇದು ರಾಜ್ಯವ್ಯಾಪಿಗೆ ದೊಡ್ಡದಾದಂಥ ಚಳವಳಿ ಆಗಿದೆ. ಚಳವಳಿ ಯಾಕಾಯಿತು? ಒಂದು ಗ್ರಾಮದಲ್ಲಿ ನೀವು ಅಧಿಕಾರಿಗಳು ಮಾಡುವಂಥ ದೌರ್ಜನ್ಯ ಏನಿದೆ ಅದು ಬೇರೆ ಕಡೆ ಹರಡಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥ ಹೋರಾಟ ಇದು. ಕೆರಗೋಡಿನಲ್ಲಿ ಆಗಿದ್ದು ಮತ್ತೊಂದು ಹೊಸಪೇಟೆಯಲ್ಲಿಯೋ, ಹೂವಿನ ಹಡಗಲಿಯಲ್ಲಿಯೋ, ಭಾಲ್ಕಿಯಲ್ಲಿಯೋ, ಔರಾದ್ನಲ್ಲಿಯೋ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಜಾಗೃತಿಗಾಗಿ ಮಾಡ್ತಾ ಇರುವಂಥ ಹೋರಾಟ. ಇದರಲ್ಲಿ ಆರ್ ಅಶೋಕ್ ಬಂದರೆ, CT ರವಿ ಬಂದರೆ, HD ಕುಮಾರಸ್ವಾಮಿ ಬಂದರೆ ಈ ಯಜ್ಞದ ಹವಿಸ್ಸು ಮಾತ್ರ ಅವರು. ಹೋರಾಟ ಅವರದಲ್ಲ. ಹೋರಾಟ ಅವರದಾಗಿದ್ದರೆ ಮೊನ್ನೆ ನಡೆದಂಥ ಪಥಸಂಚಲನ ಇದೆಯಲ್ಲ, ಪಾದಯಾತ್ರೆ ಇದೆಯಲ್ಲ, ಆ ಪಾದಯಾತ್ರೆಯಲ್ಲಿ ಅಷ್ಟು ಸಹಸ್ರಾರು ಜನ ಕಿಲೋಮೀಟರ್ ಗಟ್ಟಲೆ ನಡಿಗೆ ಮಾಡ್ಕೊಂಡು ಹೋಗಿದ್ರ ಪರವಾಗಿ ಹೋರಾಟ ಮಾಡ್ತಿರಲಿಲ್ಲ, ಜಾಥಾ ಮಾಡ್ತಿರಲಿಲ್ಲ. ಅವ್ರು ಯಾರು ಪಕ್ಷದವರಲ್ಲ, ಪಕ್ಷಾತೀತವಾಗಿ ಹಿಂದೂ ಧರ್ಮವನ್ನು ಒಪ್ಪಿಕೊಂಡವರು. ಮತ್ತು ಈ ಹಿಂದೂ ಧರ್ಮಕ್ಕೆ ಹೇಗೆ ಬಾಬರ್, ಗಜನಿ ಮೊಹಮ್ಮದ್ ಸಂಸ್ಕೃತಿಯಲ್ಲಿ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದರೆ ಅದರ ವಿರುದ್ಧವಾಗಿ ನಿಂತಹ ಜನ ಅವರು. ಅದರಲ್ಲಿ ರಾಜಕಾರಣಿಗಳು ಹವಿಸ್ಸುಗಳು. ಅವರಿಗೆ ಲಾಭ ಆಗತ್ತೋ ನಷ್ಟ ಆಗುತ್ತೋ ನಮಗದು ಬೇಕಾಗಿಲ್ಲ. ಈ ದೇಶದ ಹಿಂದೂ, ಈ ರಾಜ್ಯದ ಹಿಂದೂ, ಈ ಗ್ರಾಮದ ಹಿಂದೂ ತನಗೆ ತನ್ನ ಧರ್ಮಕ್ಕೆ ಯೋಗ್ಯನಾಗಿದ್ದಂಥವನನ್ನು, ಪೂರಕವಾಗಿದ್ದಂಥವನನ್ನು ಆಯ್ಕೆ ಮಾಡ್ತಾರೆ, ಚುನಾಯಿತನನ್ನಾಗಿ ಮಾಡ್ತಾರೆ. ಆತ ಇದಕ್ಕೆ ವಿರುದ್ಧವಾಗಿದ್ದರೆ ಆತನನ್ನು ಸೋಲಿಸಿ ಮಣ್ಣು ಪಾಲು ಮಾಡಿಬಿಡ್ತಾರೆ. ಇದೇ ಕುಮಾರಸ್ವಾಮಿ ಇದೇ ಮಂಡ್ಯದಲ್ಲಿ 8 ಜನ ಶಾಸಕರನ್ನ ಇಟ್ಟುಕೊಂಡು ತನ್ನ ಮಗನನ್ನೇ ಚುನಾವಣೆ ನಿಲ್ಲಿಸಿ ಸೋತಿದ್ದನ್ನು ನೀವು ಕಣ್ಣಾರೆ ಕಂಡಿಲ್ವಾ? ಅಂದರೆ ಜಾತಿ ಎಲ್ಲವನ್ನೂ ಮೀರಿ ಈ ದೇಶದ ಅಸ್ಮಿತೆ, ಈ ದೇಶದ ಧರ್ಮಕ್ಕೆ ವಿರುದ್ಧವಾಗಿ ಇದ್ದರೆ ಯಾರನ್ನು ಬೇಕಾದರೂ ನಾವು ನಿರಾಕರಿಸಬಹುದು ಮತ್ತು ಯಾರನ್ನು ಬೇಕಾದರೂ ನಾವು ಆಯ್ಕೆ ಮಾಡಬಹುದು ಎನ್ನುವಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ಈ ದೇಶದ ಹಿಂದೂ ಹೊಂದಿದ್ದಾನೆ. ಇದನ್ನು ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ಅವರು, ಪಟೇಲ್ ಅವರು ಅರ್ಥ ಮಾಡ್ಕೋಬೇಕು. ಏನಾಗಿದೆ ಇವರಿಗೆಲ್ಲ ಅಂದರೆ ಚುನಾವಣೆ ಹತ್ತಿರ ಬಂದುಬಿಟ್ಟಿದೆ, ಚುನಾವಣೆ ಬಂದಿದೆ, ಇದನ್ನು ಲಾಭ ಮಾಡ್ಕೊಂಡ್ಬಿಡ್ತಾರೆ. ಮನುಷ್ಯನ ಸಂವೇದನಾಶೀಲತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ನೀವು ಆಳ್ವಿಕೆ ಮಾಡ್ತಾ ಇರೋರು, ಚುನಾವಣೆ ಬರುತ್ತೆ. ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ 2019ರಲ್ಲಿ ಕೋರ್ಟಿನಲ್ಲಿ ವಾದ ಮಾಡಿಸ್ತು. ಕಪಿಲ್ ಸಿಬಲ್ ಎನ್ನುವಂಥ ಕಾಂಗ್ರೆಸ್ ಮುಖಂಡ ಕಮ್ ನ್ಯಾಯವಾದಿ ಕಡೆ ಏನಂತ, ದಯವಿಟ್ಟು ತೀರ್ಪನ್ನು ಕೊಡಬೇಡಿ, ಚುನಾವಣೆಯಲ್ಲಿ ಲಾಭ ಆಗಿಬಿಡತ್ತೆ ಅಂತ. ಬೆಂಚ್ನಲ್ಲಿ ಕೂತರು, ಸಂವಿಧಾನ ಪೀಠದಲ್ಲಿ ಕೂತಂಥ ಜಡ್ಜ್ಗಳು ನಕ್ಬಿಟ್ರು. ಸ್ವಾಮಿ, ನಿಮ್ಮ ರಾಜಕೀಯಕ್ಕೂ ನಮಗೂ ಏನ್ರಿ ಸಂಬಂಧ? ನಾವು ನ್ಯಾಯವನ್ನು ದಯಪಾಲಿಸಲಿಕ್ಕೆ ಕೂತಿರುವಂಥವ್ರು. ನಾವು ನಮ್ಮ ಎದುರಿಗೆ ಯಾವಾಗ ತೀರ್ಪು ಕೊಡಬೇಕು ಅಂತ ನೀವು ಹೇಳಬೇಕಾಗಿಲ್ಲ. ನಿಮ್ಮ ಚುನಾವಣೆ ಬಂದರೂ ಬರದೇ ಇದ್ರೂ ಕೊಡಬೇಕಾದ್ರೂ ಕೊಡ್ತೀವಿ, ಕೊಡದೇ ಇದ್ದರೆ ಬಿಡ್ತೀವಿ ಅಂತ ಹೇಳಿದರು. ಅಂದರೆ ಎಲ್ಲವನ್ನೂ ರಾಜಕೀಯ ತಕ್ಕಡಿಯಲ್ಲಿ ಹಾಕಿ ನೋಡುವಂಥ ಮನಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಅದೇ ಅವರ ದುರಂತಕ್ಕೆ ಕಾರಣ. ಮತ್ತೆ ಹೆಚ್ಚು ಹೇಳಬೇಕಾಗಿಲ್ಲ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.